ತೀರ್ಪು ನೀಡಿದೆ. ಈಗ ಕೋರ್ಟ್ನಲ್ಲಿ ಆಗಿರ್ತಕ್ಕಂಥ ತೀರ್ಮಾನ ಬಗ್ಗೆ ನಾವು ಯಾರು ಕೂಡ ಅದನ್ನು ಚರ್ಚೆ ಆಗಲಿ ಅಥವಾ ಅದ್ರ ಬಗ್ಗೆ ಕಾಮೆಂಟ್ ಮಾಡೋದು ಸೂಕ್ತ ಅಲ್ಲ. ಯಾರೇ ಏನೇ ಇದ್ರೂ ಸುಳ್ಳು, ಸಣ್ಣವನಿಗೇನೋ ಅದೇ ಕಾನೂನು, ದೊಡ್ಡವರಿಗೇನೋ ಅದೇ ಕಾನೂನು. ಇವತ್ತು ಜನಪ್ರತಿನಿಧಿ ನ್ಯಾಯಾಲಯ ನಿನ್ನೆ ಒಂದು ತೀರ್ಪನ್ನು ಕೊಟ್ಟಿದೆ. ಆ ತೀರ್ಪಿಗೆ ನಾವೆಲ್ಲರೂ ಕೂಡ ತಲೆ ಬಾಗಲೇಬೇಕಾಗತ್ತೆ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತೇಳಿ ನಾನು ಹೇಳಿ. ತೀರ್ಪು ನೀಡಿದೆ. ಈಗ ಕೋರ್ಟ್ನಲ್ಲಿ ಆಗಿರ್ತಕ್ಕಂಥ ತೀರ್ಮಾನ ಬಗ್ಗೆ ನಾವು ಯಾರು ಕೂಡ ಅದನ್ನು ಚರ್ಚೆ ಆಗಲಿ ಅಥವಾ ಅದ್ರ ಬಗ್ಗೆ ಕಾಮೆಂಟ್ ಮಾಡೋದು ಸೂಕ್ತ ಅಲ್ಲ. ಯಾರೇ ಏನೇ ಇದ್ರೂ ಸುಳ್ಳು, ಸಣ್ಣವನಿಗೇನೋ ಅದೇ ಕಾನೂನು, ದೊಡ್ಡವರಿಗೇನೋ ಅದೇ ಕಾನೂನು. ಇವತ್ತು ಜನಪ್ರತಿನಿಧಿ ನ್ಯಾಯಾಲಯ ನಿನ್ನೆ ಒಂದು ತೀರ್ಪನ್ನು ಕೊಟ್ಟಿದೆ. ಆ ತೀರ್ಪಿಗೆ ನಾವೆಲ್ಲರೂ ಕೂಡ ತಲೆ ಬಾಗಲೇಬೇಕಾಗತ್ತೆ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತೇಳಿ ನಾನು ಹೇಳಿ. ತೀರ್ಪು ನೀಡಿದೆ. ಈಗ ಕೋರ್ಟ್ನಲ್ಲಿ ಆಗಿರ್ತಕ್ಕಂಥ ತೀರ್ಮಾನ ಬಗ್ಗೆ ನಾವು ಯಾರು ಕೂಡ ಅದನ್ನು ಚರ್ಚೆ ಆಗಲಿ ಅಥವಾ ಅದ್ರ ಬಗ್ಗೆ ಕಾಮೆಂಟ್ ಮಾಡೋದು ಸೂಕ್ತ ಅಲ್ಲ. ಯಾರೇ ಏನೇ ಇದ್ರೂ ಸುಳ್ಳು, ಸಣ್ಣವನಿಗೇನೋ ಅದೇ ಕಾನೂನು, ದೊಡ್ಡವರಿಗೇನೋ ಅದೇ ಕಾನೂನು. ಇವತ್ತು ಜನಪ್ರತಿನಿಧಿ ನ್ಯಾಯಾಲಯ ನಿನ್ನೆ ಒಂದು ತೀರ್ಪನ್ನು ಕೊಟ್ಟಿದೆ. ಆ ತೀರ್ಪಿಗೆ ನಾವೆಲ್ಲರೂ ಕೂಡ ತಲೆ ಬಾಗಲೇಬೇಕಾಗತ್ತೆ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತೇಳಿ ನಾನು ಹೇಳಿ.